ಜೀರಾಮ್ಜಿಯನ್ನ ವಿರೋಧಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದಿದೆ. ಈ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ವಿಧಾನಸಭೆಯ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬರೋದು ಕನ್ಫರ್ಮ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನದಿಂದ ರಾಜ್ಯಪಾಲರ ನಿರ್ಗಮನ ಆಗುತ್ತೆ. ಕುತೂಹಲ ಕೆರಳಿಸಿದೆ ಇವತ್ತಿನ ಜಂಟಿ ಅಧಿವೇಶನ. ಈ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಈಗ ಎಲ್ಲರ ಗಮನ ಸೆಳೀತಾ ಇರುವಂಥದ್ದು. ವಿಧಾನಸಭೆಯ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ನಂತರ ಬರುವಂತಹ ಬೆಳವಣಿಗೆಗಳು ಮತ್ತಷ್ಟು ಕುತೂಹಲವನ್ನು ಕೆರಳಿಸುತ್ತೆ. ರಾಜ್ಯ ಸರ್ಕಾರ ಬರೆದುಕೊಟ್ಟಂತಹ ಭಾಷಣವನ್ನು ರಾಜ್ಯಪಾಲರು ಮಾಡುವಂತಹದ್ದು ಅಧಿವೇಶನದಲ್ಲಿ ವಾಡಿಕೆ. ಬಟ್ ಕೇಂದ್ರ ಸರ್ಕಾರದ ನಿಲುವೊಂದನ್ನು ಟೀಕಿಸುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ. ಹಾಗಾದರೆ ರಾಜ್ಯಪಾಲರ ಮುಂದಿರುವಂತಹ ಆಯ್ಕೆಗಳೇನು? ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರಬಹುದು, ಅದು ಕನ್ಫರ್ಮ್ ಆಗಿದೆ. ಈಗಾಗಲೇ ಲೋಕಭವನವೇ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ. ಈ ಮಾಹಿತಿ ಸಿಎಸ್ಗೂ ಕೂಡ ತಲುಪಿದೆ. ಸಿಎಸ್ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ. ಈಗ ಇರುವಂತಹ ಕುತೂಹಲ, ಸಸ್ಪೆನ್ಸ್, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಭಾಷಣದ ಆರಂಭದಲ್ಲಿ ಕೇವಲ ಕೆಲವು ಸಾಲುಗಳನ್ನಷ್ಟೇ ಓದಬಹುದು. ಓದಿದ ನಂತರ ಅಲ್ಲಿಂದ ನಿರ್ಗಮಿಸಬಹುದು. 11 ಪ್ಯಾರಾಗಳನ್ನು ಸ್ಕಿಪ್ ಮಾಡಿ ಪೂರ್ತಿ ಭಾಷಣವನ್ನು ಕೂಡ ಕಂಪ್ಲೀಟ್ ಮಾಡುವಂತಹ ಅವಕಾಶ ರಾಜ್ಯಪಾಲರಿಗಿದೆ. ರಾಜ್ಯಪಾಲರಿಗೆ ಭಾಷಣ ಮಾಡುವಂತಹದ್ದು ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಅರ್ಧಕ್ಕೆ ಭಾಷಣವನ್ನು ಮೊಟಕುಗೊಳಿಸಿ ರಾಜ್ಯಪಾಲರು ಅಧಿವೇಶನದಿಂದ ನಿರ್ಗಮಿಸೋದಕ್ಕೂ ಕೂಡ ಅವಕಾಶ ಇದೆ. ಈ ರೀತಿಯ ಬೆಳವಣಿಗೆಗಳು ಇಲ್ಲಿಯವರೆಗೂ ಕೂಡ ಕರ್ನಾಟಕದಲ್ಲಾಗಿಲ್ಲ. ಕೇಂದ್ರಕ್ಕೆ ಮುಜುಗರ ತರುವಂತಹ ಸಾಲುಗಳನ್ನು ಓದದೆ ಅವುಗಳನ್ನು ಸ್ಕಿಪ್ ಮಾಡಿ ಮುಂದಿನ ಭಾಷಣಗಳನ್ನು ಓದೋದಕ್ಕೂ ಕೂಡ ಅವಕಾಶವಿದೆ. ದೇಶದ ಬೇರೆ ಬೇರೆ ರಾಜ್ಯಗಳ ಅಧಿವೇಶನದಲ್ಲಿ ಇದು ಆಗಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳದಲ್ಲೂ ಕೂಡ ಇದಾಗಿರುವಂಥದ್ದು. ಹಾಗಾಗಿ ಇವತ್ತಿನ ಜಂಟಿ ಅಧಿವೇಶನದ ಭಾಷಣದಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ಅವರ ನುಡಿ ಮತ್ತು ನಡೆ ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಪೂರ್ತಿ ಭಾಷಣವನ್ನು ಓದ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಸರ್ಕಾರದ ಕಡೆಯಿಂದ ಕೇಳಿ ಬರ್ತಾ ಇದೆ.